Good morning, dear students. So we are in session number 3 for the chapter construction. So in my last class we studied construction of similar triangles. Let us continue with the same construction for the different triangles. So look at the third problem in the exercise. Construction an isosceles triangle whose base is 8 centimeter. So here they mentioned base ಏನು ತಗೋಬೇಕು ಅಂತ ಮೆನ್ಷನ್ ಮಾಡಿದ್ರು. ಇನ್ ಮೈ ಪ್ರೀವಿಯಸ್ ಪ್ರಾಬ್ಲಮ್ಸ್ ದೇ ಗಿವನ್ ಜಸ್ಟ್ ಸೈಡ್ಸ್. ಐ ಕ್ಯಾನ್ ಟೇಕ್ ಎನಿ ಸೈಡ್ ಆಸ್ ಬೇಸ್, ಬಟ್ ಹಿಯರ್ ದೇ ರಿಸ್ಟ್ರಿಕ್ಟೆಡ್ ಅಸ್ ಟು ಟೇಕ್ 8 centimeter as base and altitude. So in my previous problem they given the measurements of the three sides, but in this problem they are going to give a base and height of the triangle. Altitude ಅಂತಂದ್ರೆ I can say height, and then another triangle whose sides are 1.5, a mixed fraction. That means we can write a mixed fraction as improper. We know how to construct if the ratio is improper at the last class alle nodidvi. That is not an issue. Times the corresponding sides of the triangle. So before constructing the given triangle, first ನಾವು ನೋಡಿ ಏನು isosceles triangle ಅಂದರೆ. isosceles triangle ಅಂತಂದರೆ this is ಈ ಥರ ಇರ್ತದೆ. ಅಂದರೆ two sides of the triangles are equal, ಬೇಸ್ ಈಕ್ವಲ್ ಇರಲ್ಲ ಅಲ್ವಾ. ಜನರಲಿ ನಮಗೆ ಬೇಸ್ ಈಕ್ವಲ್ ಇರಲ್ಲ. ಇಲ್ಲಿ ನನಗೆ ಅವರು ಎರಡು ಸೈಡ್ ಕೊಡಲಿಲ್ಲ. ದೇ ಗಿವನ್ ಎನ್ ಆಲ್ಟಿಟ್ಯೂಡ್. ವಾಟ್ ಯು ಮೀನ್ ಬೈ ಎನ್ ಆಲ್ಟಿಟ್ಯೂಡ್ ಆಫ್ ಅ ಟ್ರಯಾಂಗಲ್? ಆಲ್ಟಿಟ್ಯೂಡ್ ಆಫ್ ಅ ಟ್ರಯಾಂಗಲ್ ಇಸ್ ದಸ್ ಲೈನ್ ಸೆಗ್ಮೆಂಟ್ ಫ್ರಮ್ ಎನಿ ಒನ್ ವರ್ಟೆಕ್ಸ್ ಆಫ್ ದ ಟ್ರಯಾಂಗಲ್ ಟು ಇಟ್ಸ್ ಆಪೋಸಿಟ್ ಸೈಡ್. ಆ ವರ್ಟೆಕ್ಸ್ ಟು ಆಪೋಸಿಟ್ ಸೈಡ್ಗೆ ಡ್ರಾ ಮಾಡಿದಾಗ ಬರೋವಂಥದ್ದನ್ನು ಹೈಟ್ ಅಂತ ಹೇಳ್ತೀವಿ. ಸೊ ಬೇಸ್ಗೆ ಈಗ ಆಲ್ರೆಡಿ ಅವರು ಬೇಸ್ ಕೊಟ್ಬಿಟ್ಟಿರೋದ್ರಿಂದ, ಅಂದರೆ ಇಫ್ ಐ ಟೇಕ್ ದಿಸ್ ಆ್ಯಸ್ ಅ ಬೇಸ್, ಇಫ್ ಐ ಟೇಕ್ ದಿಸ್ ಆ್ಯಸ್ 8 centimeter ಲೈನ್ ಸೆಗ್ಮೆಂಟ್ ಅಂತ ಅಂದ್ಕೊಂಡ್ರೆ, ಈ ವರ್ಟೆಕ್ಸಿಂದ ಬರೋವಂಥ ಲೈನ್ ಸೆಗ್ಮೆಂಟು ಏನಿದೆ ಇದನ್ನು ನನಗೆ 4 centimeter ಇರಬೇಕು. ಒಂದು ಇದೇನಾಗಿರಬೇಕು ಆಲ್ಟಿಟ್ಯೂಡ್ ಅಂದರೆ ದಿಸ್ ಡೆಫಿನೆಟ್ಲಿ ರೈಟ್ ಆ್ಯಂಗಲ್ ಇರಬೇಕು. And we know what is one more property in an isosceles triangle. In an isosceles triangle, altitude or perpendicular of a triangle acts as a median. That means that bisects the base. or just a triangle ಅಂತ ಹೇಳಿದ್ರೆ ನನಗೆ ಇಷ್ಟು ಬೇಕಾಗಿಲ್ಲ. ಅದು ಐಸಾಸೆಲೆಸ್ ಆಗಿರೋದ್ರಿಂದ ಆಲ್ಟಿಟ್ಯೂಡ್ ಆಫ್ ಎನ್ ಐಸಾಸೆಲೆಸ್ ಟ್ರಯಾಂಗಲ್ ಪ್ರಾಪರ್ಟಿ ನನಗೆ ಗೊತ್ತಿರಬೇಕು. 8th standard ನಾವು ಕಲ್ತಿದ್ದೀವಿ. ಸೊ ಆಲ್ಟಿಟ್ಯೂಡ್ ಆಫ್ ಎನ್ ಐಸಾಸೆಲೆಸ್ ಟ್ರಯಾಂಗಲ್ bisects the base because altitude acts as a median in this case. ಅಂದರೆ ವಾಟ್ ಇಸ್ ಟು ಬಿ ಡ್ರಾನ್? ನಾನು ಒಂದು ಲೈನ್ ತೊಗೊಳ್ಳೋಂಥ 4 centimeter ಏನಾಗಿರಬೇಕು, ಬೈಸೆಕ್ಟು ಕೂಡ ಮಾಡಬೇಕು, ಪರ್ಪೆಂಡಿಕ್ಯುಲರ್ ಆಗಬೇಕು. ಅಂದರೆ ಏನು ಮಾಡಬೇಕು? ಐ ನೀಡ್ ಟು ಡ್ರಾ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಫಾರ್ ದ 8 centimeter ಲೈನ್ ಸೆಗ್ಮೆಂಟ್. ಹೇಗೆ ಅನ್ನೋದನ್ನು ಆಲ್ರೆಡಿ ನಾವು ನೋಡಿದ್ದೀವಿ 9th standard ಕಲ್ತಿದ್ವಿ. ಹೌ ಟು ಡ್ರಾ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್. ಅದನ್ನು ಇನ್ನೊಂದು ಸತಿ ಸಾಲ್ವ್ ಮಾಡೋಣ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ದ ಲೈನ್ ಸೆಗ್ಮೆಂಟ್ ಆಫ್ 8 centimeter. 1 2 3 4 5 6 7 8. ಸೊ ಒಂದು 8 centimeter ಲೈನ್ ಸೆಗ್ಮೆಂಟ್ ತೊಗೊಂಡಿದ್ದೀನಿ. ಲೆಟ್ ಮಿ ಟೇಕ್ ದಿಸ್ ಆಸ್ ಎ ಆ್ಯಂಡ್ ದಿಸ್ ಆಸ್ ಬಿ ಆ್ಯಂಡ್ ದ ಲೆಂತ್ ಆಫ್ ದಿಸ್ ಈಸ್ 8 centimeter. ನೌ ಫಾರ್ ದಿಸ್ ಐ ನೀಡ್ ಟು ಕನ್ಸಿಡರ್ ಅನ್ ಆಲ್ಟಿಟ್ಯೂಡ್. ಆಲ್ಟಿಟ್ಯೂಡ್ ಆಫ್ ಅನ್ ಐಸಾಸೆಲೆಸ್ ಟ್ರಯಾಂಗಲ್ ಆಕ್ಟ್ಸ್ ಆಸ್ ಅ ಮೀಡಿಯನ್. ಮೀಡಿಯನ್ ಅಂದರೆ ಏನಾಗಿರಬೇಕು? ದಟ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗಬೇಕು ಬೇಸ್ಗೆ. ಸೊ ಅದಕ್ಕೆ ಐ ಆಮ್ ಗೋಯಿಂಗ್ ಟು ಡ್ರಾ ದ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಫಾರ್ ಎ ಬಿ. How? For to draw the perpendicular bisector, I need to take the radius more than half of the line segment. ಇಲ್ಲೇನು ಬೇಸ್ ತೊಗೊಂಡಿದ್ದೀನಿ, ಈ ಬೇಸ್ಗೆ ನಾನು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡಬೇಕು. ಆ ಲೈನ್ಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಡ್ರಾ ಮಾಡಬೇಕು ಅಂದರೆ ಐ ನೀಡ್ ಟು ಕನ್ಸಿಡರ್ ಮೋರ್ ದ್ಯಾನ್ ಹಾಫ್ ಆಫ್ ದ ಲೆಂತ್ ಆಫ್ ದ ಬೇಸ್ ಆಸ್ ದ ರೇಡಿಯಸ್. ಸೊ ನಮ್ಮ ಕಂಪಾಸಲ್ಲಿ ಅರ್ಧಕ್ಕಿಂತ ಹೆಚ್ಚಿಗೆ ಎಷ್ಟಾರು ಇರ್ಬೋದು, ಅರ್ಧಕ್ಕಿಂತ ಹೆಚ್ಚಿಗೆ ತಗೊಳ್ಳಿ. ಫಸ್ಟ್ ವಿತ್ ಎ ಆಸ್ ಎ ಸೆಂಟರ್ ಡ್ರಾ ಆನ್ ಆರ್ಕ್ ಅಪ್ಪರ್ ಆ್ಯಂಡ್ ಬಿಲೋ, ಎರಡು ಕಡೆಯೂ ಕೂಡ ಮಾಡಬೇಕು. ಆ್ಯಂಡ್ ವಿತ್ ದ ಸೇಮ್ ರೇಡಿಯಸ್ ವಿತೌಟ್ ಚೇಂಜಿಂಗ್ ದ ರೇಡಿಯಸ್ ವಿತ್ ಬಿ ಆಸ್ ಎ ಸೆಂಟರ್ ಕಟ್ ದೋಸ್ 2 arcs. ವಿತ್ ಬಿ ಆಸ್ ಎ ಸೆಂಟರ್ ಕಟ್ ದಟ್ arc. Then we'll get 2 points. So join these 2 points. Join these 2 points. ಸೊ ಇವೆರಡನ್ನು ಜಾಯಿನ್ ಮಾಡಿ. ಸೊ ನಾವು ಸೊ ನೋಡಿ ಆರ್ಕ್ ಡ್ರಾ ಮಾಡಿದೆ, ಆರ್ಕ್ ಮೇಲೆ ಬಂದಿರುವಂಥ ಪಾಯಿಂಟ್ನ ಜಾಯಿನ್ ಮಾಡಿದೆ.
Now I need to consider 4 centimeter on this. So you can take 4 centimeter, you can fix 4 centimeter on compass and you can draw the arc, or else you can do like this. Scale itkondu illinda 1 2 3 4 illige barutte. So take ನೋಡಿ not this intersection, arc intersect ಆಗಿರೋದಲ್ಲ, ಈ ಪಾಯಿಂಟ್ ಇದೆಯಲ್ಲ ಇದನ್ನು ನಾನು ಏನು ಮಾಡ್ತೀನಿ, I am going to take this as C. So this is my third vertex of the triangle. So then join these two. So we can observe these two lengths are equal. ಬೇಕಾದ್ರೆ ನಾವು ಮೆಜರ್ ಮಾಡಿ ನೋಡ್ಬೋದು ನೋಡಿ. ಸೊ ಆಲ್ಮೋಸ್ಟ್ ದಿಸ್ ಇಸ್ 1 2 3 4 5 ಆಲ್ಮೋಸ್ಟ್ 6 ಇದೆ. ಸೊ ಇಲ್ಲೂ ಕೂಡ ನಮಗೆ ಅಷ್ಟೇ ಬರುತ್ತೆ, ಆಲ್ಮೋಸ್ಟ್ 6 ಸೆಂಟಿಮೀಟರ್ಷ್ಟು ಉದ್ದ ಬರುತ್ತೆ. ಸೈಡ್ಸ್ ಅದರ್ ಟು ಸೈಡ್ಸ್ ಆಫ್ ದ ಟ್ರಯಾಂಗಲ್ ಆಲ್ಮೋಸ್ಟ್ ಈಕ್ವಲ್ ಟು 5.8 5.9 ಅಷ್ಟು ಬರುತ್ತೆ. ಸೊ ದಿಸ್ ಈಸ್ ಮೈ ವಾಟ್ ಗಿವನ್ ಟ್ರಯಾಂಗಲ್, ಐಸೋಸೆಲೆಸ್ ಟ್ರಯಾಂಗಲ್. ಲೆಟ್ ಮಿ ದಿಸ್ ಇಸ್ ರೈಟ್ ಆಂಗಲ್. ನಾವು ಸ್ಟೆಪ್ 1 ಬರೆಯೋಣ. ವಾಟ್ ಇಸ್ ಸ್ಟೆಪ್ 1? Draw an isosceles triangle of base 8 centimeter and height 4 centimeter. Then step 2. So now we have to start to construct one more triangle which is similar to this. ಅದಕ್ಕೆ ಏನು ಮಾಡಬೇಕು? ಮೈ ಫಸ್ಟ್ ಸ್ಟೆಪ್ ಇಸ್ ಟು ಡ್ರಾ ಆನ್ ಆರ್ಕ್ ವಿಚ್ ಮೇಕ್ಸ್ an acute angle with the base. So take any line segment at ray which makes acute angles with the base. So AX. Draw, my next step is draw a ray AX which makes an acute angle with base. After that I need to make equal segments on that. ಎಷ್ಟು ಮಾಡಬೇಕು? For that I need to use the given ratio. What is the given ratio? 1.5. 1.5 means what? 2 ones are 2 plus 1, that is nothing but 3/2. I am going to express mixed fraction as an improper fraction. The value is more than 1 because improper I can say. Therefore our triangle lies outside, which is maximum greater number. Greater will be 3. Denominator will be 2. ನ್ಯೂಮರೇಟರ್ ವಿಲ್ ಬಿ 3. ಇಷ್ಟನ್ನು ನಾನು ಐಡೆಂಟಿಫೈ ಮಾಡ್ಕೋಬೇಕು. ಒಂದು ಗ್ರೇಟರ್ ನಂಬರ್ ಯಾವುದು, ಡಿನಾಮಿನೇಟರ್ ಏನಿದೆ, ನ್ಯೂಮರೇಟರ್ ಏನಿದೆ. ಸೊ ಗ್ರೇಟರ್ ಎಷ್ಟು? 3. ದಟ್ ಮೀನ್ಸ್ ಐ ನೀಡ್ ಟು ಮೇಕ್ 3 ಈಕ್ವಲ್ ಸೆಗ್ಮೆಂಟ್ಸ್ ಆನ್ AX. ಫಸ್ಟ್ ನಾನು ಏನು ಮಾಡಬೇಕು? 3 ಈಕ್ವಲ್ ಸೆಗ್ಮೆಂಟ್ಸ್ನ ಮಾಡಬೇಕು. ಸೊ ಐ ಆಮ್ ಗೋಯಿಂಗ್ ಟು ಫಿಕ್ಸ್ ದಿಸ್ ಆಸ್ ದ ರೇಡಿಯಸ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಕಟ್ 3 ಆರ್ಕ್ಸ್ ಆನ್ AX. 1 2 3. Next I need to name that as A1, A2, A3. After that it is improper, the triangle lies outside, ಅಂದರೆ I need to produce the other two sides. ಯಾವುದನ್ನ? ಒಂದು ಬೇಸ್ ಪ್ರೊಡ್ಯೂಸ್ ಮಾಡೋಣ ಆ್ಯಂಡ್ ಇನ್ನೊಂದು ಈ ಸೈಡ್ನ ಪ್ರೊಡ್ಯೂಸ್ ಮಾಡೋಣ. ಸೊ ಕಂಟಿನ್ಯೂ ಮಾಡೋದಕ್ಕಿಂತ ಸ್ಟೆಪ್ ಕಂಟಿನ್ಯೂ ಮಾಡೋಣ. ಸ್ಟೆಪ್ಸ್ ಆಫ್ ಕನ್ಸ್ಟ್ರಕ್ಷನ್. ಡ್ರಾ ಎ ರೇ AX which makes an acute angle with base and mark 3 equal segments on it. On AX. Now step 3. Now what? Now greater number ಎಷ್ಟು just mark ಮಾಡಿದ್ವಿ. ನೆಕ್ಸ್ಟ್ ಡಿನಾಮಿನೇಟರ್ ಏನು? 2 is in the denominator. Then join the second point to A2. ಈ ಸೆಕೆಂಡ್ ಪಾಯಿಂಟ್ನ A2ಗೆ ಡ್ರಾ ಮಾಡಿ. ಸೊ ನೆಕ್ಸ್ಟ್ ಜಾಯಿನ್ A2 to B and draw
a line through A3 parallel to A to B, which means produced or extended, anything can be used, produced AB at B dash. ಈಗೇನು ಮಾಡಬೇಕು, ಇದಾದಮೇಲೆ ಇದಕ್ಕೆ ಪ್ಯಾರಲಾಗಿ ಇಲ್ಲೊಂದು ಲೈನ್ ಡ್ರಾ ಮಾಡಬೇಕು. ಸ್ವಲ್ಪ ಪ್ಯಾರಲಾಗಿ ಮಾಡಬೇಕಾದ್ರೆ ಸುಮಾರು ಕಡೆ ಯೂಸ್ ಮಾಡಿದ್ವಿ. ಐ ಹೋಪ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಹೌ ಟು ಡ್ರಾ ದ ಪ್ಯಾರಲ್ ಲೈನ್ಸ್. ಸೆಟ್ ಸ್ಕ್ವೇರ್ಸ್ ಕ್ಯಾನ್ ಬಿ ಯೂಸ್ಡ್ ಆರ್ ಕಂಪಾಸ್ ಕ್ಯಾನ್ ಬಿ ಯೂಸ್ಡ್. ಒನ್ ಥಿಂಗ್ ಈಸ್ ಯು ಹ್ಯಾವ್ ಟು ಡ್ರಾ ಎನ್ ಆರ್ಕ್ ಇಯರ್. ಈ ಕಡೆನೇ ತೊಗೋಬೇಕು ಅಂತಲ್ಲ, ಈ ಕಡೆನೂ ಕೂಡ ತೊಗೋಬೋದು. ಎನಿ ವೇಸ್, ಐದರ್ ದಿಸ್ ಸೈಡ್ ಆರ್ ದಿಸ್ ಸೈಡ್, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದು. ಸೊ ಐ ಆಮ್ ಗೋಯಿಂಗ್ ಟು ಡ್ರಾ ಎನ್ ಆರ್ಕ್ ಇಯರ್ ಆಫ್ ಸಮ್ ರೇಡಿಯಸ್. ಎಷ್ಟಾರು ರೇಡಿಯಸ್ ತೊಗೊಳ್ಳಿ, ಒಂದು ಆರ್ಕ್ನ ಡ್ರಾ ಮಾಡಿ. ಅದೇ ರೇಡಿಯಸ್ ಇಟ್ಕೊಂಡು ಇಲ್ಲೊಂದು ದೊಡ್ಡ ಆರ್ಕ್ನ ಡ್ರಾ ಮಾಡಿ ವಿತ್ A3 ಆಸ್ ಅ ಸೆಂಟರ್. ನಾವು ಯಾಕೆ A2 ತೊಗೊಂಡ್ವಿ? ಬಿಕಾಸ್ A2 ಈಸ್ ಇನ್ ದ ಡಿನಾಮಿನೇಟರ್. A3 ಯಾಕೆ? A3 ಈಸ್ ಇನ್ ದ ನ್ಯೂಮರೇಟರ್. ಸೊ ನಾವು ಮೆಜರ್ ದಿಸ್ ಲೆಂತ್. ನೋಡಿ, ಎರಡು ಓವರ್ಲ್ಯಾಪ್ ಆಗ್ತಿದೆ ಈ ಪ್ರಾಬ್ಲಮಲ್ಲಿ, ಕೇರ್ಫುಲ್ ಆಗಿರಬೇಕು. ದಟ್ ಈಸ್ ಡಿಪೆಂಡ್ಸ್ ಆನ್ ದ ಲೆಂತ್ ಆಫ್ ದಿಸ್. ನಾನು ದೊಡ್ಡದಾಗಿ ತೊಗೊಂಡಿದ್ರೆ A1 A2 A3 ದೂರ ಬಂದರೆ ಆಗಲ್ಲ. ನಾನು ಆದಷ್ಟು ಚಿಕ್ಕದು ತೊಗೊಬಿಡೋದ್ರಿಂದ, ಬಿಕಾಸ್ ಐ ಡೋಂಟ್ ಹ್ಯಾವ್ ದಟ್ ಮಚ್ ಸ್ಪೇಸ್ ಇಯರ್. ಸೊ ನಾನು ಈ ಲೆಂತ್ ಕಡಿಮೆ ತೊಗೊಳ್ತಿರೋದ್ರಿಂದ ಈ ಥರ ಓವರ್ಲ್ಯಾಪ್ ಆಗ್ತಿದೆ. ಯು ಕ್ಯಾನ್ ಟೇಕ್ ದಿಸ್ A1 ಲೆಂತ್ ಆಸ್ ಮ್ಯಾಕ್ಸಿಮಮ್. ಸೊ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ತೊಗೊಂಡ್ರೆ ಪಾಯಿಂಟ್ಸ್ ನಿಮಗೆ ದೂರದಲ್ಲಿರುತ್ತೆ. ನಾವು ಮೆಜರ್ ದಿಸ್ ಲೆಂತ್ ಆಫ್ ಅನ್ ಆರ್ಕ್. ಇಲ್ಲಿಂದ ಈ ಲೈನ್ನ ಕಟ್ ಮಾಡೋದು ಎಷ್ಟಿದೆ ಅಷ್ಟು ಮಾಡ್ಕೊಳ್ತೀನಿ. ದೆನ್ ಕಟ್ ದಿಸ್ ಆರ್ಟ್ ದಿಸ್ ಪಾಯಿಂಟ್. So now we can observe there are 2 points. One is A3 denominator and this. Join these two now. Just small correction. So ನಾನು ನೋಡಿ ಪ್ಯಾರಲಲ್ ಬರಲಿಲ್ಲ. ಸೊ ಐ ಆಮ್ ಗೋಯಿಂಗ್ ಟು ರೀಕನ್ಸ್ಟ್ರಕ್ಟ್ ದ ಪ್ಯಾರಲಲ್. ಸೊ ಐ ಆಮ್ ಗೋಯಿಂಗ್ ಟು ಫಿಕ್ಸ್ ದ ರೇಡಿಯಸ್ and I am going to draw the arc and I am going to measure the length of an arc. ಈ ಆರ್ಕ್ ಎಷ್ಟಿಷ್ಟು ಅಷ್ಟು ಮೆಜರ್ ಮಾಡಿದ್ದೀನಿ ಆ್ಯಂಡ್ ಅದನ್ನೇ ಇಲ್ಲಿ ತೊಗೋತಾ ಇದ್ದೀನಿ. ಸೊ ಸ್ವಲ್ಪ ಆಗಲೇ ಮೇಲೆ ತೊಗೊಬಿಟ್ಟಿದ್ದೆ ನೋಡಿ, ಇಲ್ಲಿದೆ ಪಾಯಿಂಟ್. ದಿಸ್ ಇಸ್ ದ ಪಾಯಿಂಟ್. ನಾವು ಜಾಯಿನ್ ದೀಸ್ ಟು. Now I got the parallel that meets this is B and at B dash this is B dash. Now we got one more vertex of the triangle. One vertex ನನಗೆ required vertex ಸಿಕ್ತು. ಈಗ parallel to this I need to construct one more triangle here. ಸೊ ಅದಕ್ಕೆ ಏನು ಮಾಡಬೇಕು? ಮೆಜರ್ ದಿಸ್ ಆ್ಯಂಗಲ್. ಹೌ ಮಚ್ ದಿಸ್? ಹೌ ಟು ಮೆಜರ್? ಈ ಬಿನ ವರ್ಟೆಕ್ಸ್ ಆಗಿ ಇಟ್ಕೊಳ್ಳಿ. ಡ್ರಾ ಆನ್ ಆರ್ಕ್. ಇದು ವರ್ಟೆಕ್ಸ್ ಆಗಿ ಇಟ್ಕೊಂಡು ಅದೇ ರೇಡಿಯಸ್ ಇಟ್ಕೊಂಡು ಇಲ್ಲೊಂದು ಆರ್ಕ್ ಡ್ರಾ ಮಾಡಿ. ದೆನ್ ಮೆಜರ್ ದಿಸ್ ಲೆಂತ್. ವಾಟ್ ಇಸ್ ದ ಲೆಂತ್? ದಿಸ್ ಇಸ್ ದ ಲೆಂತ್ ಆ್ಯಂಡ್ ಕಟ್ ದಿಸ್. Now, so here is one point and here is one point. Join these two. 1 minute. Yes, let us continue. So here I have 2 points. So ಒಂದು ಇಲ್ಲಿದೆ, ಒಂದು ಇಲ್ಲಿದೆ. I am going to join these two by using scale. So now which is the required triangle? Take this meets, produce its AC at some point, take that as C dash. Let me write the step 4 now. What is step 4? Through B dash, draw a line segment B dash C dash parallel to what? BC meets produced AC at C dash. Then we got a triangle. Then A B dash
C dash is the required triangle. ಸೊ ಈಗೇನು ಟ್ರಯಾಂಗಲ್ ಬಂದಿದೆ ಯಾವುದು A dash C dash ಅದು ನಮಗೆ ಬೇಕಾಗಿರುವಂಥ ಟ್ರಯಾಂಗಲ್ಲು. ಸೊ ದಿಸ್ ಈಸ್ ಮೈ ರಿಕ್ವೈರ್ಡ್ ಐಸಾಸೆಲೆಸ್ ಟ್ರಯಾಂಗಲ್ ಐ ಕ್ಯಾನ್ ಸಿ. ಸೊ ಇಲ್ಲೇನಿದೆ ಫುಲ್ ಇದೆಯಲ್ವಾ, ದಿಸ್ ಈಸ್ ಮೈ. ಸೊ ಯು ಕ್ಯಾನ್ ಶೋ ಇಟ್ ಬೈ ಶೇಡಿಂಗ್, ಶೇಡ್ ಮಾಡಿ ತೋರಿಸ್ಬೋದು, ಅಥವಾ ಯು ಕ್ಯಾನ್ ಡ್ರಾ ದ ಲೈನ್ಸ್ ಡ್ರಾ ಮಾಡ್ಬೋದು. ಈ ದೊಡ್ಡದೊಂದು ಐಸಾಸೆಲೆಸ್ ಟ್ರಯಾಂಗಲ್. ವೈ ವಿ ಹ್ಯಾವ್ ಬಿಗ್ಗರ್ ಟ್ರಯಾಂಗಲ್, ವೈ ಇಟ್ ಈಸ್ ಔಟ್ಸೈಡ್, ಬಿಕಾಸ್ ದ ರೇಷಿಯೋ ಈಸ್ ಇಂಪ್ರಾಪರ್ ಕೊಟ್ಟಿರೋದ್ರಿಂದ ನನಗೆ ದೊಡ್ಡದಾಗಿ ಔಟ್ಸೈಡಲ್ಲಿ ಬರ್ತಾ ಇದೆ. ರೈಟ್ ಡೌನ್ ದ ಸೊಲ್ಯೂಷನ್. Look at the next problem. Draw a triangle ABC with BC is equal to 6 cm, AB is equal to 5 cm and angle ABC is 60 degree. Here they given ABC as 60 degree. That means they given angle B in the triangle ABC. B ಕೊಟ್ಟಿದ್ದಾರೆ, that is very important. ಯಾವ angle ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ಮಾರ್ಕ್ ಮಾಡ್ಕೋಬೇಕು. Then construct a triangle whose sides are 3/4 of the corresponding sides of the triangle ABC. So angle B ಕೊಟ್ಟಿದ್ದಾರೆ ಅಂದಮೇಲೆ take ಎ ಸೈಡ್ ಆಸ್ ಬೇಸ್. ಯಾವುದನ್ನು ತಗೋಬೇಕು ಅಂದರೆ ಯಾವ ಸೈಡಲ್ಲಿ ಬಿ ಅನ್ನೋ ವರ್ಟೆಕ್ಸ್ ಇರುತ್ತೋ ಅದನ್ನು ತಗೋಬೇಕು. ವಿ ಕ್ಯಾನ್ ಅಬ್ಸರ್ವ್ ಬಿ ಸಿ ಕೊಟ್ಟಿದ್ದಾರೆ, ಎ ಬಿ ಕೊಟ್ಟಿದ್ದಾರೆ. ಸೊ ಎರಡರಲ್ಲೂ ಕೂಡ ಬಿ ಇದೆ ಇನ್ ದಿಸ್ ಪ್ರಾಬ್ಲಮ್. ಸೊ ಎನಿಥಿಂಗ್ ಕ್ಯಾನ್ ಬಿ ಟೇಕನ್ ಆಸ್ ಬೇಸ್. ಇನ್ಸ್ಟೆಡ್ ಆಫ್ ದಿಸ್, ಇಫ್ ದ ಗಿವನ್ ಬಿ ಸಿ ಆ್ಯಂಡ್ ಎ ಸಿ, ಐ ಆಮ್ ನಾಟ್ ಸಪೋಸ್ ಟು ಟೇಕ್ ಎ ಸಿ ಆಸ್ ದ ಬೇಸ್ ಇನ್ ದಿಸ್ ಕೇಸ್. ಫಾರ್ ಎಕ್ಸಾಂಪಲ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಬಿ ಸಿ ಎ ಬಿ ಕೊಟ್ಟಿದ್ದಾರಲ್ವಾ, ಇಲ್ಲಿ ಆ್ಯಂಗಲ್ ಬಿ ಕೊಟ್ಟಿದ್ದಾರೆ. ಇಫ್ ದ ಗಿವನ್ ಆ್ಯಂಗಲ್ ಬಿ, ದಟ್ ಮೀನ್ಸ್ ಬಿ ಇರುವಂಥ ಸೈಡನ್ನು ಬೇಸ್ ಆಗಿ ತೊಗೋಬೇಕು. ಬಿ ಸಿ ತೊಗೋಬೇಕು ಅಥವಾ ಎ ಬಿ ತೊಗೋಬಹುದು. ಇಲ್ಲಿ ಎರಡರೂ ಕಡೆಯೂ ಕೂಡ ಕೊಟ್ಟಿರುವಂಥ ಆ್ಯಂಗಲ್ ಬಿ, ಇಲ್ಲೂ ಬಿ ಇದೆ, ಇಲ್ಲೂ ಬಿ ಇದೆ. ಅದೇ ನನಗೇನಾದ್ರು ಇನ್ಸ್ಟೆಡ್ ಆಫ್ ಬಿ ಸಿ ಆ್ಯಂಡ್ ಎ ಬಿ, ಇಫ್ ದ ಗಿವನ್ ಬಿ ಸಿ ಆ್ಯಂಡ್ ಎ ಸಿನ ನಾನು ಯಾವುದೇ ಕಾರಣಕ್ಕೂ ಬೇಸ್ ಆಗಿ ತೊಗೋಬಾರ್ದು. ದೆನ್ ಇಟ್ ಈಸ್ ನಾಟ್ ಪಾಸಿಬಲ್. ಆಗ ತೊಗೊಬಿಟ್ರೆ ಏನಾಗುತ್ತೆ, ನನಗೆ ಆ್ಯಂಗಲ್ಲೇ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ. ಸೊ ಈಗ ಬಿ ಸಿನ ನಾನು ಬೇಸ್ ಆಗಿ ತೊಗೊಳ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಎ 6 cm ಲೈನ್. ನಾವು 6 cm ಲೈನ್ ಡ್ರಾ ಮಾಡ್ತೀನಿ. ಆ್ಯಂಡ್ ವಿ ನೋ ಹೌ ಟು ಕನ್ಸ್ಟ್ರಕ್ಟ್ ಅನ್ ಆ್ಯಂಗಲ್ ಆಫ್ 60 degree. ಸೊ ಒಂದು 6 cm ಲೈನ್ ತೊಗೊಂಡಿದ್ದೀನಿ. ದಿಸ್ ಈಸ್ ಎ, ದಿಸ್ ಈಸ್ ಬಿ. ಐ ಆಮ್ ಗೋಯಿಂಗ್ ಟು ಮೆಜರ್ ದಿಸ್. ಒಂದು ಸತಿ ಚೆಕ್ ಮಾಡ್ಕೊಳ್ತೀನಿ. 1 2 3 4 5 6 ಎಸ್, ದಿಸ್ ಈಸ್ ಲೆಂತ್ ಆಫ್ 6 cm. ನಾವು ಐ ಆಮ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಅನ್ ಆ್ಯಂಗಲ್ ಆಫ್ 60 degree ಅಟ್ ಬಿ. ಸೊ ಬಿ ಯಲ್ಲಿ ನಾನೇನು ಮಾಡ್ತಿದ್ದೀನಿ, 60 ಡಿಗ್ರಿನ, ಸಾರಿ ದಿಸ್ ಈಸ್ ನಾಟ್ ಎ ಬಿ, ದಿಸ್ ಈಸ್ ಬಿ ಸಿ, ನೋ ಬಿ ಸಿ. So the BC is 6 cm. At B I am going to construct a 60 degree. 60 degree ಹೆಂಗೆ ಕನ್ಸ್ಟ್ರಕ್ಟ್ ಮಾಡೋದು? ಫಾರ್ ದಟ್ ಡ್ರಾ ಎ ಸೆಮಿ ಸರ್ಕಲ್ ವಿತ್ ಬಿ ಆಸ್ ಅ ಸೆಂಟರ್. ಯಾವ ವರ್ಟೆಕ್ಸ್ ಅಲ್ಲಿ ಬೇಕು, ಬಿ ಎಲ್ಲಿ ಬೇಕು, ಅದಕ್ಕೆ ವಿತ್ ಬಿ ಆಸ್ ಅ ಸೆಂಟರ್ ಡ್ರಾ ಎ ಸೆಮಿ ಸರ್ಕಲ್ ಆಫ್ ಎನಿ ರೇಡಿಯಸ್ ಕ್ಯಾನ್ ಬಿ ಟೇಕನ್. ಸೊ ಎನಿ ರೇಡಿಯಸ್ ಕ್ಯಾನ್ ಬಿ ಟೇಕ್. ಒಂದ್ಸತಿ ರೇಡಿಯಸ್ ತೊಗೊಂಡ್ಮೇಲೆ ವಿ ಹ್ಯಾವ್ ಟು ಫಿಕ್ಸ್ ದಟ್ ರೇಡಿಯಸ್. ವಿ ಆರ್ ನಾಟ್ ಸಪೋಸ್ ಟು ಚೇಂಜ್ ದಟ್ ರೇಡಿಯಸ್. ಏನು ರೇಡಿಯಸ್ ತೊಗೊಂಡಿದ್ದೀನಿ ಅದೇ ರೇಡಿಯಸಲ್ಲಿ ನನ್ನ ಸೆಮಿ ಸರ್ಕಲ್ನ ಕಟ್ ಮಾಡಿದ್ರೆ ಐ ಕ್ಯಾನ್ ಕಟ್ ದಟ್ ಆಸ್ 3 ಈಕ್ವಲ್ ಆರ್ಕ್ಸ್. 3 ಈಕ್ವಲ್ ಪಾರ್ಟ್ ಆಗಿ ಕಟ್ ಮಾಡ್ಬೋದು. ಸೊ 1 1 2 ಆ್ಯಂಡ್ ದಿಸ್ ಈಸ್ 3. ಸೊ ದಿಸ್ ಈಸ್ 3. ಸೊ ದಿಸ್ ಈಸ್ 3 ಅಂದರೆ ಸೆಮಿ ಸರ್ಕಲ್ ಅಂದರೆ ಇನ್ ಸೆಮಿ ಸರ್ಕಲ್ ವಿ ಹ್ಯಾವ್ 180 degree ಈ ಲೈನು ಡಯಾಮೀಟ್ರು. ಅದನ್ನು 3 ಪಾರ್ಟ್ ಮಾಡಿದ್ದೀನಿ. 60 60 60 ಅಂದರೆ ಇದು 60 ಇರುತ್ತೆ, 120 ಇರುತ್ತೆ, 180 ಇರುತ್ತೆ. ಅಂದರೆ ಈ ಪಾಯಿಂಟ್ನ ನಾನು ಜಾಯಿನ್ ಮಾಡಿಬಿಟ್ರೆ ಐ ವಿಲ್ ಗೆಟ್ 60 degree. ಸೊ ಇದನ್ನು ಮಾಡಿದ್ರೆ ದಟ್ ಗಿವ್ಸ್ ವಾಟ್ 60 degree. ಸೊ ಹೌ ಮಚ್ ದಿಸ್ ಈಸ್ 60 degree. ಆಫ್ಟರ್ ದಟ್ ದೇ ಗಿವನ್ ಒನ್ ಮೋರ್ ಎ ಬಿ ಕೊಟ್ಟಿದ್ದಾರೆ. ಎ ಬಿ ಎಷ್ಟು 5 cm. ಅಂದರೆ ಇದ್ರ ಮೇಲೆ ನಾನೇನು ಮಾಡಬೇಕು, 5 cm ತಗೋಬೇಕು. 1 2 3 4 5. ಸೊ 5 cm ನೀವು ಆ್ಯಕ್ಚುಲಿ ನಾನು ಸ್ಕೇಲ್ ಇಟ್ಕೊಂಡೆ ಮೆಜರ್ ಮಾಡ್ತಿದ್ದೀನಿ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಐ ನೀಡ್ ಟು ಕಟ್ ಆ್ಯನ್ ಆರ್ಕ್ ಬೈ ಯೂಸಿಂಗ್ ದ ಕಂಪಾಸಲ್ಲಿ 5 cm ಮೆಜರ್ ಮಾಡಿಕೊಂಡು ಕಟ್ ಮಾಡಬೇಕು. ಇಲ್ಲಾಂದರೆ ಈ ಥರ ಸ್ಕೇಲ್ ಇಟ್ಕೊಂಡು ಮಾಡಿದ್ರು ಕೂಡ ಆಗುತ್ತೆ. ನಿಮಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಸ್ಕೇಲ್ ಕಂಪಾಸಲ್ಲಿ ಅಂತಂದರೆ. ದೆನ್ ಜಾಯಿನ್ ದ ಥರ್ಡ್ ವರ್ಟೆಕ್ಸ್ ಟು ದ ಸೆಕೆಂಡ್ ವರ್ಟೆಕ್ಸ್. ಎ ಸಿಗೆ ನಾವೇನು ಮಾಡೋಣ, ಈ ಎನ ಜಾಯಿನ್ ಮಾಡೋಣ. ದೆನ್ ಐ ಗಾಟ್ ದ ರಿಕ್ವೈರ್ಡ್ ಟ್ರಯಾಂಗಲ್. ಅವ್ರು ಕೊಟ್ಟರು ಅಂತ ಟ್ರಯಾಂಗಲ್ ಸಿಕ್ತು. ಸೊ ಫಸ್ಟು ವಾಟ್ ಇಸ್ ದ ಫಸ್ಟ್ ಸ್ಟೆಪ್, ಡ್ರಾ ಅಥವಾ ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಎ ಬಿ ಸಿ with
angle B is equal to 60 degree and AB is equal to 5 centimeter and BC is equal to 6 centimeter. Next, what is my second step? I need to draw a ray which makes an acute angle with base. I am going to draw a ray through B. Next, same procedure. ಇಲ್ಲಿ construction of triangle ಅಷ್ಟು change ಬಿಟ್ಟರೆ ಇನ್ನೆಲ್ಲ same procedure ಇದೆ. So draw. Before that we have to observe the ratio. What is the ratio here given? 3/4. So which is greater? I need to assume greater is 4. Denominator, there is 4 in the denominator, numerator 3. And the value will be 1 because it is proper. If it is proper, triangle lies inside. Idistu data na ನಾವು ಒಟ್ಟಿಗೆ ಐಡೆಂಟಿಫೈ ಮಾಡಬಹುದು. Now, so draw a ray AX which makes an acute angle with BC and make how many equal segments? Greater number is to 4. 4 equal segments on AX. ಅಂದರೆ ಈಗ 4 ಈಕ್ವಲ್ ಸೆಗ್ಮೆಂಟ್ಸ್ ಮಾಡಬೇಕು. ಲಾಸ್ಟ್ ಟೈಮ್ ತುಂಬ ಚಿಕ್ಕ ತೊಗೊಂಡಿದ್ವಿ, ಈಗ ಸ್ವಲ್ಪ ಲೆಂತ್ ಜಾಸ್ತಿ ಮಾಡೋಣ. ಸೊ ದಟ್ ಯು ಕ್ಯಾನ್ ಅವಾಯ್ಡ್ ಓವರ್ಲ್ಯಾಪ್ ಆಗುವಂಥದ್ದು. 1 2 3 ಆ್ಯಂಡ್ 4. ಸೊ 4 ತೊಗೊಂಡಿದ್ದೀನಿ. ಸೊ ಐ ವಿಲ್ ಗೆಟ್ ದಿಸ್ ಆಸ್ B1 B2 B3 B4. Now which is in the denominator? 4. Then join that 4 B4 to C. Join. Next step is join B4 to C and draw a line. Denominator 4 ittu, B4 na join ಮಾಡಿದೆ. Next numerator 3 ಇದೆ, 3 ಇಂದ ಒಂದು ಲೈನ್ ಡ್ರಾ ಮಾಡಬೇಕು parallel to this. For that parallel line construction, what? With B4 as I need to measure the angle here. What is the angle here? ಅದನ್ನು ಕಂಪಾಸ್ ಯೂಸ್ ಮಾಡೋದು ಹೆಂಗೆ ಮೆಜರ್ ಮಾಡ್ತೀವಿ? ಬೈ ಡ್ರಾಯಿಂಗ್ ಎನ್ ಆರ್ಕ್ ವಿತ್ B4 ಆಸ್ ದ ರೇಡಿಯಸ್. ಅದೇ ರೇಡಿಯಸ್ ವಿತ್ B4 ಆಸ್ ಅ ಸೆಂಟರ್, ಅದೇ ರೇಡಿಯಸ್ನ ಇಟ್ಕೊಂಡು ಆಸ್ ಅ B3 ಆಸ್ ಅ ಸೆಂಟರ್ ಐ ಆಮ್ ಗೋಯಿಂಗ್ ಟು ಡ್ರಾ ಒನ್ ಮೋರ್ ಆರ್ಕ್. ಐ ಆಮ್ ಗೋಯಿಂಗ್ ಟು ಮೆಜರ್ ದಿಸ್ ಲೆಂತ್ ಇನ್ ಕಂಪಾಸ್. ಅದೇ ಲೆಂತ್ನ ಇಲ್ಲಿ ಕಟ್ ಮಾಡ್ತೀನಿ. So I will get 2 points now we can observe. One is B3 and one is this. ಇವೆರಡನ್ನ ಜಾಯಿನ್ ಮಾಡಿ this is the line. So that meets BC at some point, take that as C dash. Then steps ಅಲ್ಲಿ ಬರೆಯೋಣ. What is the step 3? Now AX ಅಲ್ಲಿ ಆದಮೇಲೆ join B4 to C and draw a line through B3 parallel to B4C meets BC at C dash. After this I need to draw one more line through this parallel to BC. What is my next step? Draw a line through C dash parallel to which? AC meets AB at B dash. ಯಾಕೆ ಎ ತೊಗೊಳ್ಳಲ್ಲ ಅಂದರೆ ಇದು ಎ ಡ್ಯಾಶೇ ತೊಗೊಳ್ಳೋಣ, ಬಿಕಾಸ್ ಇದು ಬಿ ಅಲ್ವಾ, ಬಿ ಹಂಗೆ ಇರುತ್ತೆ. ಲೆಟ್ ಮಿ ಟೇಕ್ ದಿಸ್ ಆಸ್ ಎ ಡ್ಯಾಶ್ ಅಥವಾ ಬಿ ಡ್ಯಾಶ್ ಅಂತಲೂ ಕೂಡ ಬರಿಬೋದು. ನೀವೇನು ಬರಿತೀರಾ ಅದ್ರ ತಕ್ಕಂತೆ ನೀವು ಸಿಮಿಲರ್ ಟ್ರಯಾಂಗಲ್ ನೇಮ್ ಮಾಡಬೇಕು. ಸೊ ಐ ಆಮ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದ ಪ್ಯಾರಲಲ್ ಲೈನ್ ಇಯರ್. ಫಾರ್ ದಟ್ ಐ ಆಮ್ ಗೋಯಿಂಗ್ ಟು ಮೆಜರ್ ದಿಸ್ ಆ್ಯಂಗಲ್ ಅಟ್ ಸಿ. ಸೊ ಅದಕ್ಕೆ ಏನು ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಡ್ರಾ ಎನ್ ಆರ್ಕ್. ಅದೇ ರೇಡಿಯಸ್ ಇಟ್ಕೊಂಡು ಇಲ್ಲೊಂದು ಆರ್ಕ್ ಡ್ರಾ ಮಾಡ್ತೀನಿ. I am going to measure this length
and I am going to cut that length. ಅದೆಷ್ಟಿದೆ ಆರ್ಕು ಅದು ಚೇ ಆರ್ಕ್ನ ಇಲ್ಲಿ ಕಟ್ ಮಾಡ್ಕೊಳ್ತೀನಿ. Now what are the 2 points? One is C dash and one is this. ಸೊ ಅವೆರಡನ್ನ ಜಾಯಿನ್ ಮಾಡೋಣ. Take this as A dash. You can observe this A dash, C dash, B is my required triangle. Therefore, what I can say? Therefore, B, C dash, A dash is required triangle. This is the solution for the problem.